ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 1 ಕಪ್ ಇಲ್ಲಿ ಡ್ರೈ ಪ್ರಾನ್ಸ್ ಒಣ ಸಿಗಡಿ ತಗೊಂಡಿದ್ದೇನೆ, ಅರ್ಧ ಕಪ್ನಷ್ಟು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, 2 ರಿಂದ 3 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, 1 ಇಂಚಿನಷ್ಟು ಶುಂಠಿ ಜಿಂಜರ್, 4 ರಿಂದ 5 ಗ್ರೀನ್ ಚಿಲ್ಲಿ ಹಸಿಮೆಣಸು, ಸಣ್ಣ ಪೀಸ್ ರಾ ಮ್ಯಾಂಗೋ ಮಾವಿನಕಾಯಿ ಅಥವಾ ನೀವು ಟ್ಯಾಮ್ರಿಂಡ್ ಹುಣಸೆ ಹುಳಿ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಾವಿನಕಾಯಿ ಹಾಕ್ತಾ ಇದ್ದೇನೆ, ರಾ ಮ್ಯಾಂಗೋ, 1 ಸಣ್ಣ ಸೈಜ್ ಅನಿಯನ್ ಈರುಳ್ಳಿ. ಮೊದಲಿಗೆ ನಾವು ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಗಾರ್ಲಿಕ್ ಬೆಳ್ಳುಳ್ಳಿ ರಾ ಮ್ಯಾಂಗೋ ಮಾವಿನಕಾಯಿ ಹಸಿಮೆಣಸು ಶುಂಠಿ ಇದನ್ನು ಗರಿ ಗರಿಯಾಗಿ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ, ಕೋರ್ಸ್ಲಿ ಗ್ರೈಂಡ್ ಮಾಡುವ. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಈಗ ನಾವು ಡ್ರೈ ಪ್ರಾನ್ಸ್ ಅನ್ನು ಹಾಕೊಳ್ಳುವ, ಒಣ ಸಿಗಡಿಯನ್ನು. ಈಗ ಇದನ್ನು ಲೋ ಫ್ಲೇಮ್ ಅಲ್ಲಿ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಬೇಕು. ಲೈಟ್ ಕಲರ್ ಚೇಂಜ್ ಆಗಬೇಕು, ಕೆಂಪಾಗಬೇಕು. ಇಲ್ಲಿ ಸ್ವಲ್ಪ ಸಹ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಡ್ರೈ ರೋಸ್ಟ್ ಮಾಡೋದು. ಇದು ರೋಸ್ಟ್ ಆಗ್ತಾ ಬರುವಾಗ ಪರಿಮಳ ಬರ್ತದೆ. ಇಲ್ಲೀಗ ರೋಸ್ಟ್ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ, ತಣ್ಣಾಗಲಿ. ತಣ್ಣಾದ ನಂತರ ಇದರ ತಲೆ ಮತ್ತೆ ಬಾಲ ತೆಗೀರಿ, ಹೆಡ್ ಮತ್ತೆ ಟೀಲ್. ಈಗ ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೇನೆ, ಅದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕೊಳ್ಳೋಣ. ಆನಂತರ ಈರುಳ್ಳಿ ಅನಿಯನ್, ಅದರ ಜೊತೆನೆ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ಆನಂತರ ಸ್ವಲ್ಪ ಸಾಲ್ಟ್ ಉಪ್ಪು, ಜಾಸ್ತಿ ಹಾಕೊಳ್ಬೇಡಿ, ಸಿಗಡಿಯಲ್ಲಿ ಉಪ್ಪಿನ ಅಂಶ ಇರ್ತದೆ, ನೋಡ್ಕೊಂಡು ಹಾಕೊಳ್ಳಿ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ನೀವು ಬೇಕಂದ್ರೆ ಈರುಳ್ಳಿ ಅನಿಯನ್ ಅನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಸಹ ಇದಕ್ಕೆ ಹಾಕೊಳ್ಬೋದು. ನಾನಿಲ್ಲಿ ಡೈರೆಕ್ಟ್ ಹಸಿ ಹಾಕೊಂಡಿದ್ದೇನೆ, ನಿಮಗೆ ಹಸಿ ಬೇಡ ಅಂದ್ರೆ ಆ ರೀತಿ ಸಹ ಮಾಡ್ಕೊಳ್ಬೋದು. ಈಗ ನಾವು ಕ್ಲೀನ್ ಮಾಡಿದ ಡ್ರೈ ಪ್ರಾನ್ಸ್ ಅನ್ನು ಹಾಕೊಳ್ಳುವ. ನಮ್ಮ ಡ್ರೈ ಪ್ರಾನ್ಸ್ ಚಟ್ನಿ ರೆಡಿಯಾಗಿದೆ, ಸರ್ವ್ ಮಾಡಲಿಕ್ಕೆ.